ಸರ್ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಜೈಲು ಶಿಕ್ಷೆ ಆಗುತ್ತೆ. ಸೊ ಅಲ್ಲಿ ಶ್ಯೂರಿಟಿಯೇ ಬಹಳಷ್ಟು ಫೇಕ್ ಆಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಗೌರ್ಮೆಂಟ್ ಇದನ್ನೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ ಇರ್ಬೋದು, ಆದರೆ ಇದರಿಂದ ಅಂತ ಏನಿಲ್ಲ. ಯಾಕಂದರೆ ಶ್ಯೂರಿಟಿ ಅಂದರೆ ನೀನು ಮತ್ತೆ ತಿರ್ಗಿ ನಾವು ಕರೆದಾಗ ಬರದೇ ಇದ್ದರೆ ನೀನು ಕಟ್ಟಬೇಕಾದ ಫೈನ್ ಅಂತ ಅದು ವಿಷಯ. ಅದರಿಂದ ಅದಕ್ಕೆ ಯಾರು ಎದುರಲ್ಲ, ಶ್ಯೂರಿಟಿಗೆ ಹಣ ಕಟ್ತಾರೆ ಬಿಡ್ತಾರೆ, ಅಲ್ಲಿ ಹೋಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಬೇಗನೆ ತೀರ್ಪು ಬರುವಂಥ ಒಂದು ಸಿಸ್ಟಮ್ ಬರಬೇಕು. ನನ್ನ ಅನಿಸಿಕೆಯಲ್ಲಿ ಅಮೇರಿಕಾದಲ್ಲಿರುವ ಸಿಸ್ಟಮನ್ನು ನಾವು ಫಾಲೋ ಮಾಡಬೇಕು. ಅಮೇರಿಕಾದಲ್ಲಿ 2 ಕೋರ್ಟು, ಅಂದರೆ ಸುಪ್ರೀಂ ಕೋರ್ಟ್ ಇದೆ, ಫೆಡ್ರಲ್ ಕೋರ್ಟ್ ಇದೆ. ಆದರೆ ಅಲ್ಲಿ ಎಲ್ಲ ಕೇಸ್ಗಳು ಸುಪ್ರೀಂ ಕೋರ್ಟಿಗೆ ಹೋಗಲ್ಲ, ಫೆಡ್ರಲ್ ಕೋರ್ಟಿಗೆ ಹೋಗಲ್ಲ. ಆ ಹಿನ್ನೆಲೆಯಲ್ಲಿ ನಾವು 2 ಕೋರ್ಟ್ ಸಿಸ್ಟಮ್ ಮಾಡಬೇಕು. ಒಂದು ಕೋರ್ಟಲ್ಲಿ ತೀರ್ಪು ಬಂದ ನಂತರ 2ನೇ ಕೋರ್ಟಿಗೆ ಹೋಗ್ಬೋದು. ಅಲ್ಲಿ ಸೋತ್ರೆ ಗೆದ್ರೆ ಏನೇ ಆಗಲಿ ಅದು ಕೊನೆ ಫೈನಲ್, ಅದಕ್ಕಿಂತ ಮೇಲೆ ಇಲ್ಲ. ನಮ್ಮದ್ರಲ್ಲಿ ಆಗಲ್ಲ. ಮುನ್ಸಿಪಲ್ ಕೋರ್ಟು, ಸಿವಿಲ್ ಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು. ಈ ಸಮಯದಿಂದ ಲಾಭ ಪಡೆಯುವಂಥ ವ್ಯಕ್ತಿಗಳು ಕೊನೆಯ ಕೋರ್ಟಿನವರೆಗೂ ಹೋಗ್ತಾರೆ. ಒಂದೊಂದು ಕೋರ್ಟಲ್ಲಿ ಇವತ್ತು 15-20 ವರ್ಷ ಬೇಕಾಗ್ತದೆ. ಅದರಿಂದ ಭಾಳಷ್ಟು ಜನರಿಗೆ ಅನ್ಯಾಯ ಆಗ್ತದೆ. ತೀರ್ಪು ಅವ್ರ ಪರವಾಗಿ ಬಂದರೂ ಕೂಡ ಅದರಿಂದ ಏನು ಪ್ರಯೋಜನ ಇರಲ್ಲ. ಅದಕ್ಕಾಗಿ ನಾವು 2 ಕೋರ್ಟ್ ಇಟ್ಟರೆ ಸಾಕನ್ನೋದು ನನ್ನ ವಿಚಾರ. 3ನೇ ಕೋರ್ಟ್, 4ನೇ ಕೋರ್ಟ್ ಅವರು ಕೂಡ ಮನುಷ್ಯರು ತಾನೇ. ಅಲ್ಲಿ ಇರುವವರು, ಸುಪ್ರೀಂ ಕೋರ್ಟಲ್ಲಿ ಇರುವವರು ಕೂಡ ಮನುಷ್ಯರೇ. ಅಲ್ಲಿಗೆ ಯಾಕೆ ಎಲ್ಲ ಕೇಸ್ಗಳು ಹೋಗಬೇಕು? ಆ ಹಿನ್ನೆಲೆಯಲ್ಲಿ ನಾವು 2 ಕೋರ್ಟ್ನ ಸಿಸ್ಟಮ್, ಒಂದು ಕೋರ್ಟ್ ಆದಮೇಲೆ ಇನ್ನೊಂದು ಕೋರ್ಟ್ ಇರಲಿ. ಹಿಂದೆ ಮರದಡಿಯಲ್ಲಿ ಕೂತು ನ್ಯಾಯ ಕೊಡ್ತಾ ಇದ್ರು, ಆವಾಗ ಒಂದೇ ಕೋರ್ಟ್ ಇತ್ತು, ಎಲ್ಲರೂ ಅದನ್ನು ಒಪ್ತಾ ಇದ್ರು. ಇವತ್ತಾಗಲ್ಲ. 2ನೇ ಕೋರ್ಟು, 3ನೇ ಕೋರ್ಟು, 4ನೇ ಕೋರ್ಟು. ಇದರಿಂದಾಗಿ ಭಾಳಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಗಂಭೀರವಾಗಿ ಆಡಳಿತದಲ್ಲಿರುವವರು, ನ್ಯಾಯಾಂಗದಲ್ಲಿರುವವರು ಚರ್ಚೆ ಮಾಡಿ ನನ್ನ ಅನಿಸಿಕೆಯಲ್ಲಿ 2 ಕೋರ್ಟ್ ಸಾಕು. 2ನೇ ಕೋರ್ಟಲ್ಲೂ ಕೂಡ 1ನೇ ಕೋರ್ಟಲ್ಲಿ ಸೋತು 2ನೇ ಕೋರ್ಟಲ್ಲಿ ಸೋತ್ರೆ ಅವ್ರಿಗೆ ಹೆವಿ ಫೈನ್ ಹಾಕಬೇಕು. ಯಾಕಂದರೆ ಅದರಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ನಾವು ಬರೋಕ್ಕೆ ಬಿಡಲ್ಲ. ಅಂದರೆ ಲಾಭಕ್ಕಾಗಿ ಮಾತ್ರ ಕೇಸ್ ಹಾಕೋದು, ಅದರಲ್ಲಿ ಹುರುಳಿರಲ್ಲ. ಅಲ್ಲಿ ಹೋದ್ಮೇಲೆ ಸ್ಟೇ ಸಿಗ್ತದೆ, ಅದು ಮುಂದುವರಿತಾ ಹೋಗ್ತದೆ. ಅಂಥ ಭಾವನೆ ನಾವು ಸಮಾಜದಿಂದ ದೂರ ಇಡಬೇಕು ಅನ್ನೋದು ನನ್ನ ವಿಚಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.